ನಮಸ್ಕಾರ. ನನ್ನ ಹೆಸರು ಕೆ.ವಿ. ಸುರೇಶ್ ಅಂತೇಳಿ, ಬಳ್ಳಾರಿ ಜಿಲ್ಲಾ ಕುರುಬೂರು ಸಂಘದ ಮಾಜಿ ನಿರ್ದೇಶಕರು, ಪುರಸಭೆಯ ಉಪಾಧ್ಯಕ್ಷರು, ಮಾಜಿ ಹಾಲಿ ಪುರಸಭೆ ಸದಸ್ಯರು ಮತ್ತು ನೂತನವಾಗಿ ಮೊನ್ನೆ 19ನೇ ತಾರೀಕು ನಡೆದಂಥ ಕುರುಬೂರು ಸಂಘದ ಸಂಡೂರು ತಾಲೂಕು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ವಿ. ಸುರೇಶ್ ಮಾತಾಡ್ತಿರೋದು. ಮೊನ್ನೆ ನಡೆದಂಥ 19ನೇ ತಾರೀಕು ನೂತನವಾಗಿ ಅಧ್ಯಕ್ಷರುಗಳು ಆಲಮತ ಸಮಾಜದ ನಮ್ಮ ಎಲ್ಲ ಕುಲ ಬಾಂಧವರು ಸುತ್ತ ಸಂಡೂರು ತಾಲೂಕಿನ ಹಳ್ಳಿಯಿಂದ ಬಂದು ನಮ್ಮ ಸಮಾಜಕ್ಕೆ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ. ಆ ನಿಟ್ಟಿನಲ್ಲಿ 4 ತಿಂಗಳು ಮುಂಚೆನೆ ಮಾಜಿ ಅಧ್ಯಕ್ಷರಾದಿರ್ತಕ್ಕಂಥ ಗುರುಪಾದಪ್ಪನವರ ಅವಧಿ ಮುಗಿದಿತ್ತು. ಆ ನಿಟ್ಟಿನಲ್ಲಿ ಸಮಾಜದ ಬಗ್ಗೆ ಮತ್ತು ಆಗೋಗಳ ಬಗ್ಗೆ ಒಂದು 19ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲ ಸಮಾಜದ ಆಗೋಗಳ ಬಗ್ಗೆ ಚರ್ಚೆ ಮಾಡ್ತಾ, ಈಗೇನೋ ಅವಧಿ ಮುಗಿದಿದೆ, ದಯಮಾಡಿ ನೀವು ನೂತನವಾಗಿ ಸಂಡೂರು ಸಿಟಿಯಲ್ಲಿ ನಮಗೆ ಎಲ್ಲದನ್ನು ಕೇಂದ್ರ ಬಿಂದು ಆಗಿರ್ತದೆ, ಆ ಒಂದು ದೃಷ್ಟಿಯಿಂದ ನೀವೇ ಅಧ್ಯಕ್ಷರಾಗಬೇಕಂತೇಳಿ ಎಲ್ಲರೂ ಸರ್ವಮತದಿಂದ ಎಲ್ಲ ನಮ್ಮ ಹಾಲು ಮತ ಕುಲ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ನನ್ನ ನೂತನವಾಗಿ ಅಧ್ಯಕ್ಷರು ಮಾಡಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೇನೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಅಧ್ಯಕ್ಷರ ಜೊತೆಗೆ ಉಪಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಂತ ನಮ್ಮ ಸತ್ಯಪ್ಪಣ್ಣವರು, ಹಿರಿಯರು ಮತ್ತು ಕಿರಿಯರು ಕೂಡ ಎಲ್ಲರೂ ಸಹಕಾರ ಮಾಡಿ, ಆಮೇಲೆ ನನಗೆ ಸಪೋರ್ಟ್ನಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ನೇತೃತ್ವದಲ್ಲಿ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು ಏನು 35 ಮಂದಿ ಒಳಗೊಂಡಂತೆ ನಮ್ಮದು ಒಂದು ಟೀಮ್ ಆಗಿದೆ. ಆ ಟೀಮ್ನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ರಂಗದಲ್ಲಿ ಒಂದು ಬೂಸ್ಟ್ ಕೊಡೋಂಥ ಕೆಲಸ ಮಾಡಬೇಕು. ನಾನು ವೈಯಕ್ತಿಕವಾಗಿ ಈಗಾಗಲೇ ನಾನು 25 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡಿದ್ದೀನಿ. ಅದೇ ನಿಟ್ಟಿನಲ್ಲಿ ಈ ಸುತ್ತ ನನ್ನ ಒಂದು ಮುಂದಿನ ಕಾರ್ಯ ಬಗ್ಗೆ 4 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುತ್ತ ನಮ್ಮ ಕುರುಬರದು ಹಳ್ಳಿಗಳು ಎಲ್ಲಿದ್ದಾವೆ, ನಮ್ಮ ಸಮಾಜದ ಬಂಧುಗಳು ಎಲ್ಲಿದ್ದಾವೆ, ಅಲ್ಲಿ ಹೋಗಿ ಹಳ್ಳಿಗಳಿಗೆ ಹೋಗಿ ಮೂಲಭೂತ ಸೌಕರ್ಯಗಳು ಮತ್ತು ಆರ್ಥಿಕವಾಗಿ, ರಾಜಕೀಯವಾಗಿ ಏನೇನು ಸಣ್ಣ ಪುಟ್ಟ ತೊಂದರೆಗಳಿದಾವೆ, ಕೆಲವು ಗುಂಪುಗಳಾಗಿರ್ಬೋದು, ಕೆಲವು ಸಂಬಂಧಪಟ್ಟಂಥ ಎಲ್ಲ ಅವ್ರವ್ರ ವೈಯಕ್ತಿಕವಾಗಿ ಕುರುಬರು ಸ್ವಲ್ಪ ಡಿವೈಡ್ ಆಗಿರ್ತಾರೆ, ಒಗ್ಗೂಡಂಥ ಕೆಲಸ ಮಾಡಿ ಅವ್ರದ್ದು ಏನೇ ಇರಲಿ ಪಾಪ ಹಳ್ಳಿಗಳಿಂದ ನಮಗೆ ಕೇಂದ್ರ ಸ್ಥಾನಕ್ಕೆ ಬರ್ತಾರೆ, ಅವ್ರದ್ದಾದಂಥ ಕೆಲವು ತೊಂದರೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ನಾನು ಕೆಲಸನೂ ಕೆಲವು ಮಾಡಿದ್ದೀನಿ, ಕೆಲವೆಲ್ಲ ಸ್ವಲ್ಪ ಕೊರತೆಗಳು ಇದ್ದಾವೆ. ಆ ನಿಟ್ಟಿನಲ್ಲಿ ನೇರವಾಗಿ ಅದೇ ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಏನು ಕೊರತೆಗಳಿದಾವೆ ನೇರವಾಗಿ ಜನಸಂಪರ್ಕ ಮಾಡ್ಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ಅದೇ ನಿಟ್ಟಿನಲ್ಲಿ ಈಗ ನಮ್ಮ ಕುರುಬರ ಸಂಘದ ಜನಗಣತಿಯನ್ನು ಮಾಡ್ಬೇಕಂತೇಳಿ ನನ್ನ ಒಂದು ಕಾನ್ಸೆಪ್ಟ್ ಇದೆ. ಯಾಕಂದರೆ ನಮ್ಮ ಸುತ್ತಮುತ್ತ ಏನು ನಮಗೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಏನು ಕಾನ್ಸ್ಟೆನ್ಸಿ ಏನು ಬರ್ತಾವಲ್ಲ, ನಮ್ಮ ಹಳ್ಳಿಗಳು, ಕುರುಬರು ಹಳ್ಳಿಗಳು ಎಲ್ಲೆಲ್ಲಿ ಬರ್ತಾವೋ ನಮ್ಮ ಸಮಾಜ ಬಂಧುಗಳು ಅಲ್ಲಿ ಹೋಗಿ ಜನಗಣತಿ ಅಂದರೆ ನಮ್ಮ ಕುರುಬರ ಜನಸಂಖ್ಯೆ ಎಷ್ಟಿದೆ, ಹೆಣ್ಣೆಷ್ಟು, ಗಂಡೆಷ್ಟು, ಅವರು ವಿದ್ಯಾಭ್ಯಾಸ ಎಷ್ಟೆಷ್ಟು ಓದಿದ್ದಾರೆ, ಅವರು ಕುರಿಗಳು ಎಷ್ಟಿದ್ದಾವೆ, ಸಮಗ್ರ ಮಾಹಿತಿ ಅಂದರೆ ನಮ್ಮ ಕುರುಬರದು ಏನೇನು ಅಂತೇಳಿ ಒಂದು ಟೋಟಲಿ ಒಂದು 5-6 ಜನದ ಒಂದು ಟೀಮ್ ಮಾಡ್ಕೊಂಡು ಸುತ್ತ ಹಳ್ಳಿಲಿಂದ ಏನೇನು ನಮ್ಮ ತೊಂದರೆಗಳಿದಾವೆ ಎಂಬುದ್ರ ಬಗ್ಗೆ ಮತ್ತು ಜನಸಂಖ್ಯೆ ಬಗ್ಗೆ ಜನಗಣತಿ ನಮ್ಮ ಕುರುಬರ ಜನಗಣತಿನಲ್ಲಿ ಎಲ್ಲದನ್ನು ಒಂದು ಸಂಕ್ಷಿಪ್ತವಾಗಿ ವರದಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ನೂತನವಾಗಿ ಈಗೇನು ಹಳೆಯ ಸದಸ್ಯರುಗಳು ಇದ್ದಾರೆ ಅಂದರೆ ಆಜೀವ ಸದಸ್ಯತ್ವಗಳನ್ನು ನಾವು ಕಾರ್ಡ್ ಕೊಟ್ಟು ಅವಾಗ 1000 ರೂಪೀಸ್ ಕಾರ್ಡ್ ಕೊಟ್ಟು ನಾವು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನೂತನವಾಗಿ ನಾವು ಸದಸ್ಯರನ್ನು ಆಯ್ಕೆ ಮಾಡಬೇಕು. ಯಾಕಂದರೆ ಅದರಲ್ಲಿ ನಾವು ಹಣನೂ ಸಂಗ್ರಹವಾಗುತ್ತೆ ಮತ್ತು ಅದರ ಜೊತೆಗೆ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ನಮಗೆ ಅದರಲ್ಲಿ ಏನಾಗುತ್ತೆ ಅಂದರೆ ಈ ಸಂಗ್ರಹ ಮಾಡೋದ್ರಿಂದ ಜನರಿಗೆ ಒಂದು ಹೌದು ಅಲ್ಲಿ ಸಮಾಜ ಐತಲ್ಲ, ನಾವು ಅಲ್ಲಿ ಕೊಟ್ಟಿವಿ, ಅದರಿಂದ ನಾವು ಏನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಒಂದು ಅರಿವು ಮೂಡ್ತದೆ. ಸುಮ್ಮನೆ ಏನೋ ಹಳ್ಳಿಗಳಾಗ ಅಲ್ಲಿದ್ವಿ, ನಾವು ಒಂದೇ ಸದಸ್ಯ ಆಗಿವಿ, ಎಲೆಕ್ಷನ್ ಬರ್ತದೆ ಅಥವಾ ಈಗೇನೋ ಯಾರನ್ನ ಆಯ್ಕೆ ಮಾಡಬೇಕು ಬಂದು ಹಾಕೋದು ಅದಲ್ಲ, ಎಲ್ಲರಿಗೂ ಒಂದು ಮಾಹಿತಿ ಸಿಗ್ತದೆ. ಯಾಕಂದರೆ ನಾನೊಂದು ಹಕ್ಕು ಪಡೆದಿನಪ್ಪ, ಹಕ್ಕಿನಲ್ಲಿ ನಾನು ಏನೇನು ಸಮಾಜಕ್ಕೆ ಕೇಳಬೇಕು, ಅವ್ರು ಏನು ನನಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಸಂದೇಶ ಬರ್ತದೆ. ಆ ಸಂದೇಶದ ಪರವಾಗಿ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾಕಂದರೆ ನಮಗೆ ಈಗಾಗಿರ್ತಕ್ಕಂಥ ಕೆಲವು ಈಗೇನು ನಮಗೆ ನೂತನವಾಗಿ ಸದಸ್ಯರುಗಳು ಪದಾಧಿಕಾರಿಗಳಿದಾರಲ್ಲ, ನನಗೊಂದು ಸಹಕಾರ ಮಾಡಬೇಕು, ಅವರಿಗೂ ನಾನು ಸಹಕಾರ ಮಾಡ್ತೀನಿ. ಯಾಕಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾರು ಒಂದೇ ಒಂದು ಅಧ್ಯಕ್ಷ ಎಲ್ಲದನ್ನು ಮಾಡೋಕ್ಕಾಗಲ್ಲ. ಇವರೆಲ್ಲರೂ ನಮಗೆ ಸರ್ವ ಸದಸ್ಯರೆಲ್ಲ ನಮಗೆ ಸಹಕಾರ ಕೊಟ್ಟಾಗ ನಮ್ಮ ಸಮಾಜದ ಅಭಿವೃದ್ಧಿ ಬಗ್ಗೆ ನಾವು ಒಂದು ಪೂರ್ವಕವಾಗಿ ಒಂದು ಮುಂದಕ್ಕೆ ಬರ್ತೀವಿ ಅಂತೇಳಿ ಈ ಸಂದೇಶವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಮೊನ್ನೆ ನನಗೆ MP ಸಾರು, ಈ ತುಕಾರಾಮ್ ಸಾರು ನೂತನವಾಗಿ ಅಧ್ಯಕ್ಷರಾಗಿರೋಕ್ಕೆ ಒಳ್ಳೆ ವಿಶ್ ಮಾಡಿದರು. ಅದ್ರ ಜೊತೆಗೆ ಸರ್, ನೀವು ನಮಗೆ ಸಮಾಜದ ಪರವಾಗಿ ಭಾಳಷ್ಟು ಮಾಡಿದರೆ, ಇನ್ನೂ ಭಾಳಷ್ಟು ನನಗೆ ಸವಾಲುಗಳಿದ್ದಾವೆ. ಆ ರೀತಿಯಲ್ಲಿ ನೀವು ಕೆಲಸ ನಮಗೆ ಕುರುಬರ ಸಮಾಜಕ್ಕೆ ಮಾಡಿಕೊಡ್ಬೇಕು ಸರ್. ಯಾಕಂದರೆ ನಾನು ಈಗ ಯುವಕ ಅದೀನಿ, ನೀವು ಸಹಕಾರ ಇದ್ದಷ್ಟು ನಮಗೆ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಇವಾಗೆಲ್ಲ 4 ಸರಿ MLA, 1 ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಾ, ನಿಮಗೆ ಆದಂಥ ಅನುಭವ ಇದ್ದಾವೆ, ನಮಗೆ ಆದಂಥ ಅನುಭವ ಇದ್ದಾವೆ, ಕೆಲವು ಅನಿಸಿಕೆಗಳು ಹೇಳ್ತೀವಿ.
ದಯಮಾಡಿ ನೀವು ಮಾಡಿಕೊಡ್ರಿ ಅಂತೇಳಿ ನಿಮ್ಮಲ್ಲಿ ನೀನು ಏನೇ ಇರಲಿ ನಾನು ಕೆಲಸ ಮಾಡ್ತೀನಿ, ನಿಮ್ಗೆ ಸಪೋರ್ಟ್ ಇರ್ತೀನಿ, ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡೋಂಥ ಕೆಲಸ ಮಾಡು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಕೂಡ ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಸಂಘಟನೆ ಮಾಡಿ ಅದೇ ರೀತಿಯಾಗಿ ನಮ್ಮ ಕನಕ ಗುರುಪೀಠ ಆಗಿರ್ತಕ್ಕಂಥ ನಮ್ಮ ಕಾಗಿನೆಲ್ಲ ಸ್ವಾಮಿಗಳನ್ನ ಸಂಡೂರು ಕೇಂದ್ರ ಸ್ಥಾನಕ್ಕೆ ಕರೆಸ್ಕೊಂಡು ಈಗೇನು ನೂತನವಾಗಿ ನಮ್ಮ ಕಟ್ಟಡ ಒಂದು ಕೊನೆಯ ಹಂತದಲ್ಲಿದೆ. 2.5 ಕೋಟಿ ನಮ್ಮ MLA ಸರ್ ಅನ್ನಪೂರ್ಣಕ್ಕರು ಮತ್ತು ಅದೇ ರೀತಿಯಾಗಿ ಈ ತುಕಾರಾಮ್ ಸರ್ ಪಾರ್ಲಿಮೆಂಟ್ ಮೆಂಬರ್ ಅವರು ಕೂಡ ಬಳ್ಳಾರಿ ಸಂಸದರು ಕೂಡ ಆಗಿರತಕ್ಕ ಸಂದರ್ಭದಲ್ಲಿ ನಮಗೆ 2.5 ಕೋಟಿ ಹಾಕಿದ್ದಾರೆ. ಇನ್ನು ಒಂದು 50 ಲಕ್ಷ ಅಥವಾ 1 ಕೋಟಿ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಸಣ್ಣ ಪುಟ್ಟ ಅಲ್ಲೆಲ್ಲೇ ಏನೇನು ಇದಾವೆ ಅಂತೇಳಿ ಕೆಲಸ ವಾಸ್ತು MP MLA ಸರ್ ಕರ್ಕೊಂಡು ಹೋಗಿ ಅಲ್ಲಿ ವಾಸ್ತು ಪರಿಶೀಲನೆ ಮಾಡಿ ಅಲ್ಲಿ ಏನೇನಾಗಿದೆ ಬಗ್ಗೆ ಅಂತೇಳಿ ಅವ್ರನ್ನ ಒಂದ್ಸರಿ ಕರ್ಕೊಂಡು ಹೋಗ್ಬೇಕಂತ ಒಂದು ಅನಿಸಿಕೆ ಇದೆ. ಅವರು ನಾನು ನಿನ್ನೆ ಒಂದು ಪಾಪ ಅವ್ರನ್ನ ವಿಶ್ ಮಾಡಿದಾಗ ಇಲ್ಲ ನಾನು ನೆಕ್ಸ್ಟ್ ಪಾರ್ಲಿಮೆಂಟ್ ಇವತ್ತು ಅಸ್ಸಾಂ ಇದು ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ, ಅದ ಬಂದ ನಂತರ ಎಲ್ಲ ಒಂದು ವೀಕ್ಷಣೆ ಮಾಡಿ ಇನ್ನೇನು ಬೇಕು ಅದ್ರ ಬಗ್ಗೆ ನಾನು ಏನೈತೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಆ ನಿಟ್ಟಲ್ಲಿ ನಮ್ಮ ಗುರುಗಳನ್ನ ಕರೆಸ್ಕೊಂಡು ಇಲ್ಲಿ ಒಂದು ಸಮಾವೇಶ ಮಾಡ್ಬೇಕಂತ ನಂದು ಅನಿಸಿಕೆ ಇದೆ. ಯಾಕಂದ್ರೆ ಈಗ ಏನಾಗಿದೆ, ಗುರುಗಳಾದ್ರೂ ಕೂಡ ನಾವು ಅವ್ರಿಗೆ ಸಂಪರ್ಕಕ್ಕೆ ಹೋಗಿಲ್ಲ, ಅವ್ರು ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ. ಇಲ್ಲಿ ಏನೇನು ಕುರುಬರ ಸಮಾಜದ ಆಗೋಗಳ ಬಗ್ಗೆ ಜನಗಳ ಬಗ್ಗೆ ಏನದ ಅಂದ್ರೆ ಮೂಲಭೂತ ಸೌಕರ್ಯಗಳು ಏನದ ಅಂತ ಅವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇವರು ಆ ರೀತಿಯಲ್ಲಿ ಅವರು ಆ ಕಡೆ ಕಾನ್ಸ್ಟೆನ್ಸಿ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅಲ್ಲಿ ಕೇಳಿಲ್ಲ, ಅದು ಅವ್ರದ್ದು ತಪ್ಪಲ್ಲ, ನಮ್ಮದು ತಪ್ಪಲ್ಲ. ಯಾಕಂದ್ರೆ ಅವರು ನಮಗೆ ಮುಖ್ಯ ಕೇಂದ್ರ ಗುರುಗಳಾಗಿರೋದ್ರಿಂದ ನಾವು ಇಲ್ಲಿ ಕರೆಸ್ಕೊಂಡ್ರೆ ಇಲ್ಲಿ ಏನೇನು ಬೇಕು ಅನ್ನೋದು ಒಂದು ಬೂಸ್ಟ್ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಅವ್ರು ಬಹಳ ಪವರ್ಫುಲ್ ಆಗಿದ್ದಾರೆ. ಆ ಸ್ವಾಮಿಗಳ ಆಶೀರ್ವಾದ ಪಡೆದು ಇಲ್ಲಿ ಒಂದು ಬೃಹತ್ ಸಮಾವೇಶನ ಮಾಡ್ಬೇಕು ಅವ್ರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ. ನಮ್ಮ ಸಮಾಜದ ಎಲ್ಲ ಈಗ ಸಂಸದರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಈ ಹಾಲಿ ಶಾಸಕರು ಮಾಜಿ ಸಚಿವರುಗಳು ಇರ್ತಕ್ಕಂಥದ್ದು ಎಲ್ಲರೂ ಏನು ನೆಕ್ಸ್ಟ್ ರೀಸಫಲ್ ಏನಾಗುತ್ತಲ್ಲ ಬಾಡಿ ಆ ನೇತೃತ್ವದಲ್ಲಿ ಕರ್ಕೊಂಡು ಒಂದು ಒಳ್ಳೆ ಬೃಹತ್ ಸಮಾವೇಶನ ಮಾಡಿ ನಮ್ಮ ಕುರುಬರ ಸಮಾಜದ ಆಗೋಗಳ ಬಗ್ಗೆ ಸಂದೇಶವನ್ನು ಕೊಡ್ಬೇಕಂತೇಳಿ ನನ್ನೊಂದು ಅನಿಸಿಕೆ ಇದೆ. ಅದಕ್ಕೆಲ್ಲ ನಮ್ಮ ಹಾಲುಮತ ಸಮಾಜದವರು ನನಗೆ ಸಹಕಾರ ಮಾಡಬೇಕು, ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈ ಮೂಲಕ ನೂತನವಾಗಿ ನನಗೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಎಲ್ಲ ಕುರುಬ ಸಮಾಜದ ಹಾಲುಮತ ಬಂಧುಗಳು, ಹಿರಿಯರು, ಕಿರಿಯರು ಮತ್ತು ಹಾಲುಮತ ಸಮಾಜದ ಅಧ್ಯಕ್ಷರುಗಳು ಮತ್ತು ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಈ ನಿಟ್ಟಿನಲ್ಲಿ ಹಾಲುಮತ ಸಮಾಜದ ಎಲ್ಲರ ಬಂಧುಗಳು ನನಗೆ ಅಧ್ಯಕ್ಷರು ಮಾಡಿರ್ತಾರೆ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.